ಸಚಿವ ನಾಗೇಂದ್ರ ವಿರುದ್ಧ ಬಿಜೆಪಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ನಾಗೇಂದ್ರ ಪರವಾಗಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತದೆ. ನಾಗೇಂದ್ರ ಪರವಾಗಿ ಬಳ್ಳಾರಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತದೆ. ಒಂದ್ ಕಡೆ ಬಳ್ಳಾರಿಯಲ್ಲೇ ಬಿಜೆಪಿಯವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ರು. ಈಗ ನಾಗೇಂದ್ರ ಪರವಾಗಿ ಅವರ ಸ್ವಕ್ಷೇತ್ರದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸಂಗಮ್ ವೃತ್ತದಿಂದ ಡಿಸಿ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ಹೋಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ. ನಾಗೇಂದ್ರ ಪರ ಘೋಷಣೆ, ಬಿಜೆಪಿ ವಿರುದ್ಧ ಆಕ್ರೋಶವನ್ನ ಕೂಗಲಾಗ್ತಾ ಇದೆ. ನಿಮ್ಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ, ಗಮನಿಸ್ತಾ ಇದ್ದೀರಾ ನಾಗೇಂದ್ರ ಪರವಾಗಿ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಂತ. ಒಂದು ಕಡೆ ಬೆಂಗಳೂರಿನಲ್ಲಿ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದ ಒಳಗೆ ಮತ್ತು ಹೊರಗೆ ಯಾವ ರೀತಿಯಾಗಿ ಬಿಜೆಪಿಯು ಪ್ರತಿಭಟನೆಯನ್ನ ಮಾಡಿದ್ರು ಅನ್ನುವಂಥದ್ದನ್ನ ನೋಡ್ತಾ ಇದ್ದೀವಿ. ಸದನ ನಡೀತಾ ಇಲ್ಲ. ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ಕೂಡ ನಾವು ಸದನವನ್ನು ನಡೆಸಲಿಕ್ಕೆ ಬಿಡಲ್ಲ ಅನ್ನುವಂಥ ರೀತಿಯಲ್ಲೇ ಬಿಜೆಪಿಯ ಪ್ರತಿಭಟನೆ ಇರುವಂಥದ್ದು. ಇನ್ನೊಂದು ಕಡೆ ಬಳ್ಳಾರಿಯಲ್ಲಿ ನಾಗೇಂದ್ರ ಪರವಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಒಂದ್ ಕಡೆ ಅಧಿವೇಶನ ನೀರಲ್ಲಿ ಹೋಮ ಮಾಡಿದಂತಾಗ್ತದೆ, ಮತ್ತು ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಇವರ ಒಂದು ಇಶ್ಯೂವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಹಾಗೆ ಬರ ನೆರೆ ವಿಚಾರದಲ್ಲಿ ನಾವು ಚರ್ಚೆಗೆ ರೆಡಿ ಇದೀವಿ ಅಂತ ಹೇಳ್ತಾ ವಿರೋಧ ಪಕ್ಷವನ್ನ ಅಪರಾಧಿ ಸ್ಥಾನದಲ್ಲೂ ಕೂಡ ನಿಲ್ಲಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಬಳ್ಳಾರಿಯಲ್ಲಿ ನಾಗೇಂದ್ರ ಪರವಾಗೂ ಕೂಡ ಹೋರಾಟ ಆಗ್ತದೆ. ಒಟ್ನಲ್ಲಿ ಹೈಡ್ರಾಮಾಗಳೇ ಆಗ್ತಾ ಇದೆ ಅಧಿವೇಶನದಲ್ಲಿ. ಖಂಡಿತ ಪೃಥ್ವಿ, ಕಳೆದ 8 ದಿನಗಳಿಂದ ಕೂಡ ಅಧಿವೇಶನದಲ್ಲಿ ಪ್ರಮುಖವಾಗಿ ಆಗಬೇಕಾಗಿರೋಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಎರಡು ಬಹಳ ಪ್ರಮುಖವಾದಂಥ ವಿಚಾರ, ಬಿಜೆಪಿ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ, ಯಾವುದೇ ರೀತಿಯಾಗಿ ಕಾರ್ಯಕಲಾಪಗಳಿಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ, ಮೊದಲು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು, ಅದಾದ್ಮೇಲೆ ಮುಂದೆ ಎಲ್ಲ ಸಮಸ್ಯೆಗಳು ಪ್ರತಿಯೊಂದು ವಿಷಯಗಳ ಬಗ್ಗೆನೂ ಕೂಡ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತೇಳಿ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ, ಅದು ಮೇಲ್ಮನೆ ಮತ್ತು ಕೆಳಮನೆ ಎರಡರಲ್ಲೂ ಕೂಡ ಇದೇ ರೀತಿಯಾಗಿ ಹೋರಾಟವನ್ನ ಬಿಜೆಪಿ ಅದರ ಜೊತೆಗೆ ಜೆಡಿಎಸ್ ಕೂಡ ಮುಂದುವರಿತಾ ಇದೆ. ಇಂದು ರಾತ್ರಿ ಅಹೋರಾತ್ರಿ ಧರಣಿ ಮಾಡಲಿಕ್ಕೂ ಕೂಡ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಈ ಕುರಿತು ಈಗಾಗಲೇ ಸದನದ ಒಳಗಡೆನೆ ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಈ ಮೂಲಕ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರೋದು. ಇನ್ನು ಸದನದ ಹೊರಗಡೆನೂ ಕೂಡ ಇಂದು ಬೆಳಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರೆಲ್ಲರೂ ಕೂಡ ಹೋರಾಟವನ್ನ ಮಾಡಿದ್ರು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಬಿಡುವಂತ ಕಾರಣ ಕೂಡ ಆಯಿತು. ಅಂದ್ರೆ ಬಹಳ ಪ್ರಮುಖವಾದಂತ ವಿಚಾರ ಅಂತಂದ್ರೆ ವಾಲ್ಮೀಕಿ ನಿಗಮದ ಏನು ಹಣ ದುರ್ಬಳಕೆ ಏನಿದೆ, ಇದರಲ್ಲಿ ಬಹಳ ಪ್ರಮುಖವಾದಂತ ಆರೋಪಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋದು ಎಷ್ಟು ಸರಿ, ಆ ಕಾರಣಕ್ಕಾಗಿ ಅವರನ್ನ ಮೊದಲು ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು, ಆಮೇಲೆ ನಾವು ಸದನದಲ್ಲಿ ಕಾರ್ಯಕಲಾಪ ಸುಗಮಗೊಳಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತೇವೆ ಅಂತ ಹೇಳಿ ಇಂದು ಕೂಡ ಸದನದ ಒಳಗಡೆ ಮೇಲ್ಮನೆ ಮತ್ತು ಕೆಳಮನೆ ಎರಡರಲ್ಲೂ ಕೂಡ ಏನು ಹಾಡಾಡ್ತಾ, ವ್ಯಂಗ್ಯವನ್ನ ಮಾಡ್ತಾ, ವಿರೋಧವನ್ನ ವ್ಯಕ್ತಪಡಿಸ್ತಾ, ಜೋರಾಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ, ಘೋಷಣೆಗಳನ್ನು ಕೂಗ್ತಾ ಸದನವನ್ನ ಸುಗಮವಾಗಿ ಕಾರ್ಯಕಲಾಪಗಳನ್ನು ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಿಲ್ಲ. ಅದು ಪ್ರಶ್ನೋತ್ತರ ವೇಳೆ ಇರಬಹುದು ಮತ್ತು ವಿಧೇಯಕ ಅಂಗೀಕಾರ ವಿಚಾರ ಬಹಳ ಪ್ರಮುಖವಾದಂತ ವಿಧೇಯಕಗಳಿದ್ವು, ಇವುಗಳ ಬಗ್ಗೆ ಚರ್ಚೆ ಆಗಬೇಕು ಅಂತಾನೂ ಕೂಡ ಇದೇ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕರು ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಆದ್ರೆ ಮೊದಲು ಇವುಗಳೆಲ್ಲಕ್ಕಿಂತಲೂ ಕೂಡ ಮುಂಚಿತವಾಗಿ ಕಳಂಕವನ್ನ ಹೊತ್ತಿರುವಂತಹ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಈ ಹಿಂದೆ ಸಚಿವ ಸ್ಥಾನಕ್ಕೆ ಹೇಗೆ ರಾಜೀನಾಮೆಯನ್ನು ಕೊಡಿಸಿದ್ರು ಅದೇ ರೀತಿಯಾಗಿ ಈಗಲೂ ಕೂಡ ಕೊಡಿ. ಯಾಕಂದ್ರೆ ಅವ್ರು ಇನ್ನೂ ಆರೋಪಿ ಸ್ಥಾನದಿಂದ ಹೊರಗಡೆ ಬರಲಿ, ಅದಾದ್ಮೇಲೆ ಈ ಪ್ರಕರಣದಿಂದ ಹೊರಗಡೆ ಬಂದಾದ್ಮೇಲೆ ನೀವು ಬೇಕಾದ್ರೆ ಅವ್ರನ್ನ ಸೇರಿಸಿ, ಅಥವಾ ಎಸ್ ಟಿ ನಾಯಕ ಸಮುದಾಯದವ್ರು ಬೇರೆ ಯಾರು ಇಲ್ವಾ, ಅವ್ರಿಗೆ ಬೇಕಾದ್ರೆ ಅವಕಾಶವನ್ನ ಮಾಡಿಕೊಡ್ಬೋದಲ್ಲ ಅಂತನೂ ಕೂಡ
ಪ್ರಶ್ನೆಯನ್ನ ಮಾಡಿದ್ರು. ಇದಕ್ಕೆ ಉತ್ತರವನ್ನು ಕೊಡುವಂತ ಕಾರ್ಯವನ್ನ ಕಾಂಗ್ರೆಸ್ ಶಾಸಕರು ಮತ್ತು ಆಡಳಿತಾರೂಢ ಇರುವಂತ ನಾಯಕರೆಲ್ಲರೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆನೂ ಕೂಡ ತಾವು ಕೂಡ ಪ್ರತಿಭಟನೆ ಮಾಡಿ ಸುಗಮವಾದಂತ ಕಾರ್ಯಕಲಾಪಗಳು ಆಗಬೇಕು ಅಂತಲೂ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿದ್ರೆ. ಇದರ ಆಚೆಗೂ ಕೂಡ 8 ದಿನಗಳಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗಬೇಕಾಗಿದ್ದು ರಾಜ್ಯಾದ್ಯಂತನೂ ಕೂಡ ಬರಗಾಲದ ದೊಡ್ಡ ಸಮಸ್ಯೆ ಇದೆ. ಬರಗಾಲದ ಸಮಸ್ಯೆ ಇರುವ ಹಿನ್ನೆಲೆಯಲ್ಲಿ ಎರಡರಲ್ಲೂ ಕೂಡ ಮೇಲ್ಮನೆ ಮತ್ತು ಕೆಳಮನೆ ಎರಡರಲ್ಲೂ ಕೂಡ ಚರ್ಚೆ ಆಗಬೇಕಾದಂತ ವಿಚಾರ. ಬಟ್ ಅದು ಚರ್ಚೆ ಆಗ್ಲಿಕ್ಕೆ ಅವಕಾಶವನ್ನೇ ಸಿಗ್ತಾ ಇಲ್ಲ. ಆ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಸದನದ ಒಳಗಡೆ ಹೇಳಿರೋದು ಅಹೋರಾತ್ರಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಹೇಳಿ. ಸೊ ಈ ಹಿನ್ನೆಲೆಯಲ್ಲಿ ಇಂದು ರಾತ್ರಿ ಎಲ್ಲರೂ ಕೂಡ ಅಹೋರಾತ್ರಿಯ ಹೋರಾಟ ಏನು ಧರಣಿ ಏನಿದೆ ಧರಣಿ ಮಾಡುವ ಮೂಲಕ ಹೋರಾಟ ಮುಂದುವರಿಲಿದೆ. ಪೃಥ್ವಿ. ಓಕೆ, ಧನ್ಯವಾದ ಶರಣು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದೀವಲ್ಲ, ಒಂದ್ ಕಡೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಕೂಡ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮುಂದುವರಿಸಿದ್ದಾರೆ. ಅಹೋರಾತ್ರಿ ಧರಣಿಯನ್ನ ಘೋಷಣೆ ಮಾಡಲಾಗಿದೆ. ಅಟ್ಲೀಸ್ಟ್ ಉಪವಾಸ ಸತ್ಯಾಗ್ರಹವನ್ನಾದ್ರೂ ಮಾಡಿದ್ರೆ ನಂತರ ಸರ್ಕಾರ ಒಂದು ಹಂತಕ್ಕೆ ಮಣಿಬಹುದೇನೋ ಗೊತ್ತಿಲ್ಲ. ಆರ್ ಅಶೋಕ್ ಅವರು ಮಾತಾಡ್ಲಿಕ್ಕೆ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಈ ಹೋರಾಟವನ್ನು ಇಲ್ಲಿಗೆ ಬಿಡೋದಿಲ್ಲ. ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಅದಾದ ನಂತರನೇ ಅಧಿವೇಶನ. ರಾಜ್ಯಕ್ಕೆ ದ್ರೋಹ ಬಗೀತಾ ಇದ್ದಾರೆ ಇವರು. ಯಾವ ನೈತಿಕತೆ ಇದೆ ನಾಗೇಂದ್ರ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಿಕ್ಕೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಇವತ್ತು ಸದನವನ್ನ ಸರಿಯಾಗಿ ನಡೆಸೋಕೆ ಯೋಗ್ಯತೆ ಇಲ್ಲ ಅನ್ನೋದು ಪ್ರೂವ್ ಔಟ್ ಇದೆ. ಇವತ್ತು ಒಂದು ಆಡಳಿತ ಪಕ್ಷ ಸದನವನ್ನು ಹೆಂಗ್ ನಡೆಸಬೇಕು ಅನ್ನೋದು ತೀರ್ಮಾನ ಮಾಡೋದು ಆಡಳಿತ ಪಕ್ಷದ ನೇರ ಜವಾಬ್ದಾರಿ. ಆದರೆ ಸರ್ಕಾರ ಇವತ್ತು ಒಬ್ಬ ನಾಗೇಂದ್ರನಿಗೋಸ್ಕರ ಇಡೀ ದಲಿತ ಸಮುದಾಯವನ್ನು ಎದುರಾಕೊಂಡಿದ್ದಾರೆ ಕಾಂಗ್ರೆಸ್ ಅವರು. ಈ ಹಣ ಲೂಟಿ ಮಾಡಿರೋದು, ಖಜಾನೆಯನ್ನ ಲೂಟಿ ಮಾಡಿರೋ ನಾಗೇಂದ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಇವತ್ತು ಇಡೀ ಸರ್ಕಾರ ಅವನ ಪರವಾಗಿ ನಿಂತಿದೆ ಅಂದರೆ ಇಡೀ ಸರ್ಕಾರದಲ್ಲಿರೋ ಎಲ್ಲರೂ ಕೂಡ ಈ ಹಣವನ್ನು ಭಾಗ ಹಂಚ್ಕೊಂಡಿದ್ದಾರೆ, ಈ ಹಣವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಅವನ ಪರವಾಗಿ ನಿಂತಿರೋ ಅಂಥದ್ದು ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾಗೇಂದ್ರನ ಒಬ್ಬನಿಗೋಸ್ಕರ 224 ಶಾಸಕರ ಹಕ್ಕನ್ನು ಚ್ಯುತಿ ಮಾಡ್ತಾ ಇದ್ದಾರೆ. ನಾವು ಇವತ್ತು ಬಹಳ ಪ್ರಮುಖವಾದಂಥ ಪಾರ್ಕ್ಗಳ ಬಗ್ಗೆ, ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಪಾರ್ಕಲ್ಲಿ 5% ಜಾಗವನ್ನು ಇವತ್ತು ಪ್ರೈವೇಟ್ಗೆ ಮಾರೋ ಅಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಅದಾನಿ ಕೈವಾಡ ಇದೆ. ಅದಾನಿ ಅವರು ಟನಲ್ ರೋಡ್ ತಗೊಂಡಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಿನ್ನೆ ಅದಾನಿಯವರು DK ಶಿವಕುಮಾರ್ ಮನೆಗೆ ಬಂದು ಅವರು ಒಪ್ಪಿಗೆ ಕೊಟ್ಟ ಮೇಲೆ ಇವತ್ತು ಬಿಲ್ಲನ್ನು ತಂದಿದ್ದಾರೆ. ಅಂದರೆ ಬೆಂಗಳೂರಿನ ಲಾಲ್ಬಾಗು ಗೋವಿಂದ ಗೋವಿಂದ, ಸ್ಯಾಂಕೇಕ್ ಟ್ಯಾಂಕು ಗೋವಿಂದ ಗೋವಿಂದ, ಕಬ್ಬನ್ ಪಾರ್ಕು ಗೋವಿಂದ ಗೋವಿಂದ. ಬೆಂಗಳೂರು ಜನರ ಶಾಪ. ಈಗಾಗಲೇ ಬೆಂಗಳೂರು ಗಾರ್ಡನ್ ಸಿಟಿ ಇರೋದು ಪೊಲ್ಯೂಟೆಡ್ ಸಿಟಿ ಆಗ್ತಾ ಇದೆ. ನಮ್ಮದು ಒಂದು ರೀತಿ ಡೆಲ್ಲಿ ಥರ. ಡೆಲ್ಲಿ ಯಾವ ರೀತಿ ಪೊಲ್ಯೂಷನ್ ಆಗಿದೆಯೋ ಅದೇ ರೀತಿ ನಮ್ಮ ಬೆಂಗಳೂರನ್ನು ಪೊಲ್ಯೂಷನ್ ಮಾಡೋಕ್ಕೆ ಬಿಡಬೇಕಾ? ಈಗಾಗಲೇ ಬೆಂಗಳೂರು ಜನ ಲಾಲ್ಬಾಗಲ್ಲಿ ಹೋಗಿ ದಿನ ಮಕ್ಕಳು, ಶಾಲಾ ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಣ್ಣಿಲ್ವಾ ನಿಮ್ಮ ಸರ್ಕಾರಕ್ಕೆ? ನಾಚಿಕೆ ಆಗಲ್ವಾ ನಿಮ್ಮ ಸರ್ಕಾರಕ್ಕೆ? ಈ ಬಿಲ್ ತರಕ್ಕೆ ಮುಂಚೆ ಯೋಚನೆ ಮಾಡಿದ್ರ? ಬೆಂಗಳೂರಿನ ನಾಗರಿಕರು, ಬೆಂಗಳೂರಿನ ಮಕ್ಕಳು, ಮುಂದೆ ಬರೋ ಮಕ್ಕಳು ಇವತ್ತೇ ಆಸ್ಮಾ ರೋಗದಿಂದ ನರಳ್ತಾ ಇದ್ದಾರೆ. ಇವತ್ತು ಪ್ರತಿ 10 ಜನದಲ್ಲಿ 8 ಜನಕ್ಕೆ ಆಸ್ಮಾ ಬರ್ತಾ ಇದೆ ಬೆಂಗಳೂರಲ್ಲಿ. ಬಿಕಾಸ್ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಈಗ ಮತ್ತೆ 5% ಜಾಗವನ್ನು ನೀವು ಎಲ್ಲ ಪಾರ್ಕುಗಳಲ್ಲಿ ಕೊಟ್ಟರೆ ನೀವು ಅದಾನಿನ ಕಾಂಗ್ರೆಸ್ BJP ಏಜೆಂಟ್ ಅಂತೀರಾ ಡೆಲ್ಲಿಯಲ್ಲಿ. ಇಲ್ಲಿ ಕಾಂಗ್ರೆಸ್ ಅವರು DK ಶಿವಕುಮಾರ್ ಅವರು ಅದಾನಿಯನ್ನ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಇದು ನಿಮ್ಮ ದ್ವಂದ್ವ ನಿಲುವಲ್ವೇನು? ಮುಂದಿನ ಸುದ್ದಿ